ಅದರಲ್ಲೂ ಮೋದಿಯವ್ರ ಕೆಲಸ ಇವರು ನಮ್ಮ ಪಕ್ಷದವ್ರು ಅಲ್ಲ ಅಂತೇಳಿ ಅವ್ರ ಜೊತೆಗೆ ಮಲತಾಯಿ ಧೋರಣೆ ಮಾಡಿದರೆ ರಾಜ್ಯ ಮತ್ತು ಕೇಂದ್ರದ ಮಧ್ಯದ ಸಂಬಂಧ ನುಯ್ಚು ಹೋಗ್ತಂತೆ. ಇದನ್ನು ಅಂಬೇಡ್ಕರ್ ಅವರು ಹೇಳಿದ್ದು. ಒಬ್ಬರಿಗೊಬ್ಬರು ಸಂವಹನ ಆಗಿ ಮಾತಾಡಿಕೊಂಡು ಏನು ಮಾಡಬೇಕು ಅನ್ನೋ ಚರ್ಚೆ ಮಾಡ್ಕೊಂಡು ಮಾಡಬೇಕು, ಅಂದಾಗಿ ಇದು ಉಳಿತದೆ ಒಕ್ಕೂಟ ವ್ಯವಸ್ಥೆ ಅಂತೇಳಿ. ಇಲ್ಲಾಂದ್ರೆ ದಕ್ಷಿಣ ಭಾರತವನ್ನು ಸಪ್ರೇಟ್ ಸ್ಟೇಟ್ ಕೊಡ್ಕೊಂಡು ನಮ್ಮ ಸಪ್ರೇಟ್ ದೇಶ ಅಂತ ನಾಳೆ ಏನಾದರೂ ಪ್ರಶ್ನೆಯನ್ನು ಎಬ್ಬಿಸಿದ್ರೆ ಗತಿ ಏನು ಅಂತೇಳಿ. ಯಾಕಂದರೆ ಉತ್ತರ ಭಾರತದಕ್ಕಿಂತಲೂ ದಕ್ಷಿಣ ಭಾರತದಲ್ಲೇ ವಿಶೇಷವಾಗಿ ವಿದ್ವತ್ತಿದ್ದಂಥವರು ಅಥವಾ ಒಂದು ವೈಜ್ಞಾನಿಕ ಜ್ಞಾನ ಬೆಳೆಸ್ಕೊಂಡು ಡೆವಲಪ್ಮೆಂಟ್ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನಮ್ಮ ಟ್ಯಾಕ್ಸನ್ನು ತೊಗೊಂಡು ಉತ್ತರದ ಅನೇಕ ರಾಜ್ಯಗಳ ಡೆವಲಪ್ಮೆಂಟ್ಗಾಗಿ ಇವತ್ತು ಬಳಸೋದನ್ನು ಗಮನಿಸಿದಾಗ ಮತ್ತು ಜನಸಂಖ್ಯೆ ನಿಯಂತ್ರಣ ಮಾಡ್ಕೊಂಡಿದ್ದೀವಿ ನಾವು ದಕ್ಷಿಣ ಭಾರತದವರು. ಇದೆಲ್ಲ ಗಮನಿಸಿದಾಗ ಅನಗತ್ಯ ನಾವು ದುಡಿದು ಇನ್ನೊಬ್ರಿಗೆ ಯಾಕೆ ಕೊಡಬೇಕು ಅನ್ನೋ ಭಾವನೆ ದಕ್ಷಿಣದ ರಾಜ್ಯಗಳಿಗೆ ಬಂದರೆ ಮುಂದೆ ಏನಾಗಬಹುದು ಅನ್ನೋದನ್ನು ಊಹಿಸ್ಕೊಳಿಸೋದು ಕಷ್ಟ ಆಗ್ತಾಯಿದೆ. ಅದಕ್ಕಾಗಿ ಇವತ್ತು ನಮ್ಮ ಮೋದಿಜಿಯವರು ಬಹಳ ಎಚ್ಚರಿಕೆಯಿಂದ ಎಲ್ಲ ಸ್ಟೇಟ್ಗಳನ್ನ ಒಂದು ಏನಪ್ಪ ಅಂದ್ರೆ ವಿಶ್ವಾಸ ತೆಗೆದುಕೊಂಡು ಅವ್ರಿಗೇನಿಲ್ಲ ಒಂದು ಸ್ವಲ್ಪ ಡೆವಲಪ್ಮೆಂಟ್ಗೆ ಅವ್ರಿಗೆ ದುಡ್ಡನ್ನು ಸಹಾಯ ಮಾಡುವಂಥದ್ದು, ಅವ್ರು ಕೊಟ್ಟಂತಹ ಒಂದು ಅಥವಾ ಟ್ಯಾಕ್ಸ್ ಕೊಟ್ಟಂತಹ ದುಡ್ಡದಲ್ಲಿ ಒಂದಿಷ್ಟು ಮ್ಯಾಕ್ಸಿಮಮ್ ದುಡ್ಡನ್ನು ಕೊಟ್ಟು ಮತ್ತು ಮತ್ತೇನೋ ಮಾಡಿ ಸಹಾಯ ಮಾಡಿ. ಈಗ ಏನದಪ್ಪ ಅಂದ್ರೆ ನೀವು ಸಾಲ ತೊಗೊಳ್ಳೋದು ಹೇಳ್ತಾರೆ ವಿನಃ ಸಾಲಕ್ಕೆ ಬಡ್ಡಿ ಇಲ್ಲದೆ ಇರ್ಬೋದು, ಏನಿರ್ಬೋದು, ಬಟ್ ನಮ್ಮ ಪಾಲು ನಮ್ಗೆ ಕೊಡ್ರಿ ಅನ್ನುವಂಥದ್ದು ಇವತ್ತು ದೊಡ್ಡ ಕೂಗು ಹೇಳ್ತಾ ಇದೆ. ಎಲ್ಲ ನೆಲೆಗಟ್ಟಿನಲ್ಲ ಇವತ್ತು ಈ ಒಕ್ಕೂಟ ವ್ಯವಸ್ಥೆ ಉಳಿಬೇಕಾಗಿತ್ತಪ್ಪ ಅಂದ್ರೆ ಬಹಳ ಜವಾಬ್ದಾರಿಯುತವಾದಂಥ ನಿರ್ಧಾರವನ್ನು ನಮ್ಮ ಮೋದಿಯವರು ತೊಗೊಳ್ಬೇಕಾಗ್ಯದ. ಅದನ್ನ ತೊಗೊಳ್ತಾರೆ ಅನ್ನೋಂಥ ಭರವಸೆ ಎಲ್ಲರಲ್ಲೂ ಇಲ್ಲಂತಲ್ಲ. ರಾಷ್ಟ್ರಭಕ್ತಿ ಬಗ್ಗೆ, ರಾಷ್ಟ್ರದ್ರೋಹ ಬಗ್ಗೆ, ರಾಷ್ಟ್ರಪ್ರೀತಿ ಬಗ್ಗೆ ಸಾಕಷ್ಟು ಮಾತಾಡ್ತಾರೆ ಅವರು. ಆ ಎಲ್ಲ ದೇಶದಲ್ಲಿ ರಾಷ್ಟ್ರ ಒಂದಾಗಿ ಉಳಿಬೇಕಾಗಿತ್ತಂದ್ರೆ ಮತ್ತು ಒಂದಾದ ಭಾರತ ಉಳಿಬೇಕು ಅನ್ನೋಂಥ ಒಂದು ನಿಲುವನ್ನು ಅವ್ರು ಹೊಂದಿದವರಾಗಿದ್ದರೆ ಈ ಒಂದು ದಕ್ಷಿಣದ ರಾಜ್ಯಗಳ ಕೂಗನ್ನು ಇವತ್ತು ಆಲಿಸಬೇಕಾಗ್ಯದ, ಗೌರವಿಸಬೇಕಾಗ್ಯದ. ಇಲ್ಲೇ ಕೇಂದ್ರದಲ್ಲಿ ಶಕ್ತಿ ಹೆಚ್ಚದಂಥ ದೊಡ್ಡದಲ್ಲ, ರಾಜ್ಯದಲ್ಲಿ ಶಕ್ತಿ ಕಡಿಮೆ ಅಲ್ಲ, ಎಲ್ಲರೂ